ಆಡ್ಸ್ ರನ್ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತೇಳಿ ಥಿಂಕ್ ಮಾಡಿಬಿಟ್ಟು ಜನ ಆಡ್ಸ್ನ ರನ್ ಮಾಡ್ತಾರೆ. 1 ಮಂತ್ ಆಡ್ಸ್ ರನ್ ಮಾಡ್ತಾರೆ, 2 ಮಂತ್ ಮಾಡ್ತಾರೆ. ಒಳ್ಳೆ ರಿಸಲ್ಟ್ ಸಿಗ್ಲಿಲ್ಲ ಅಂದ್ರೆ ಆಡ್ ಸರಿಯಾಗಿ ವರ್ಕ್ ಆಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಅಂತೇಳಿ ಆಡ್ಸ್ನ ಬ್ಲೇಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದರ ರಿಯಾಲಿಟಿ ಏನ್ ಗೊತ್ತಾ? ಹೆಚ್ಚು ಕಡಿಮೆ 2 ರಿಂದ 3 ವರ್ಷದ ಹಿಂದ್ಗಡೆ ಜಸ್ಟ್ ಆಡ್ ರನ್ ಮಾಡಿದ್ರೆ ಸಾಕು, ಒಳ್ಳೆ ರೀತಿ ಬಿಸ್ನೆಸ್ ಆಗ್ತಿತ್ತು, ಒಳ್ಳೆ ದುಡ್ಡು ಆಗ್ತಿತ್ತು. ಬಟ್ ಇವಾಗ ಎದಕ್ಕೆ ಆಡ್ಸ್ ವರ್ಕ್ ಆಗ್ತಿಲ್ಲ, ಆಡ್ಸ್ ಅಷ್ಟೊಂದು ರಿಸಲ್ಟ್ ಕೊಡ್ತಿಲ್ಲ ಅಂದ್ರೆ ನಾನು ಎಕ್ಸಾಕ್ಟ್ ಆದ ರೀಸನ್ ಹೇಳ್ತೀನಿ ನೋಡಿ. ಇವಾಗ ಪ್ರತಿಯೊಬ್ರು ಕೂಡ ಆಡ್ಸ್ ರನ್ ಮಾಡ್ತಿದ್ದಾರೆ, ಸೊ ಕಾಂಪಿಟೇಷನ್ ಹೆಚ್ಚಾಗಿದೆ. ಇವಾಗ ಜನ ಏನ್ ಮಾಡ್ತಿದಾರೆ ಅಂದ್ರೆ ಜಸ್ಟ್ ಪ್ರಾಡಕ್ಟ್ ಅನ್ನ ಸರ್ವಿಸ್ ಅನ್ನ ಮಾತ್ರ ನೋಡ್ತಿಲ್ಲ, ಆ ಪ್ರಾಡಕ್ಟ್ ಅನ್ನ ಯಾರು ಸೆಲ್ ಮಾಡ್ತಿದ್ದಾರೆ, ಆ ಪರ್ಸನ್ ಯಾರು, ಆ ಪರ್ಸನ್ ರಿಯಲ್ ಪ್ಲೇಸ್ ಮಾರ್ಕೆಟ್ ಅಲ್ಲಿ ಇದೆನಾ ಇಲ್ವಾ ಕ್ರಾಸ್ ಚೆಕ್ ಮಾಡ್ತಾರೆ. ಅಂಡ್ ಆ ಪರ್ಸನ್ ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಚೆಕ್ ಮಾಡ್ತಾರೆ. ಇಷ್ಟೆಲ್ಲ ಚೆಕ್ ಮಾಡಿದಾದ್ಮೇಲೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಪರ್ಚೇಸ್ ಮಾಡಕ್ ಟ್ರೈ ಮಾಡ್ತಾರೆ. ಅದೇ ರೀತಿ ನಿಮ್ ಬಿಸ್ನೆಸ್ ಕೂಡ ಗ್ರೋ ಆಗ್ಬೇಕಂತ ಇದ್ರೆ ನಿಮ್ಮ ಅಕೌಂಟ್ ಅಲ್ಲಿ ನಿಮ್ದೇ ಅಂತ ಕಂಟೆಂಟ್ ಇರಲಿ, ನಿಮ್ದೇ ಅಂತ ಪೇಜ್ ಇರಲಿ, ಅಂಡ್ ನಿಮ್ಮ ಫೀಲ್ಡ್ ರಿಲೇಟೆಡ್ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ಕಂಟೆಂಟ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ನಿಮ್ಮ ಬಿಸ್ನೆಸ್ ಗ್ರೋ ಆಗೋ ಚಾನ್ಸಸ್ ಬಹಳ ಇದೆ. ಇದೇ ರೀತಿ ಕಂಟೆಂಟ್ಗೋಸ್ಕರ ನನ್ನ ಅಕೌಂಟನ್ನು ಫಾಲೋ ಮಾಡಿ.